ಬ್ಯಾಂಗ್ಳೂರ್ ಮಧು ಸೇವಿಂಗ್ ಮಿಷನ್ ಮಾತಾಡ್ತಾ ಇದ್ದೀವಿ. ನಾವು ಇವಾಗ ಇರೋದು ಮಂಗಮ್ಮನ ಪಾಳ್ಯ ಬ್ಯಾಂಗ್ಳೂರಲ್ಲಿ. ಇವರು ಚೇತನ ಟೈಲರ್ಸ್ ಅಂತ ಸರ್. ಮುಂಚೆ ಗಾರ್ಮೆಂಟ್ಸಲ್ಲಿ ವರ್ಕ್ ಮಾಡ್ತಾ ಇದ್ರು. ಸೊ ನಮ್ಮ HSW ಮಷಿನ್ ಏನಕ್ಕೆ ತೊಗೊಂಡಿದ್ರು, ಇವರು ಗಾರ್ಮೆಂಟಲ್ಲಿ ವರ್ಕ್ ಮಾಡೋದ್ರಿಂದ ಅವ್ರು ಸುಮಾರು ಮಷಿನರಿ ಬಗ್ಗೆ ಅವ್ರಿಗೆ ಟೆಕ್ನಿಕಲಿ ತುಂಬ ಐಡಿಯಾ ಇದೆ. ಸೊ ಅದರಿಂದ ಅವರು ಸುಮಾರು ಬೇರೆ ಬೇರೆ ಬ್ರ್ಯಾಂಡ್ಗೂ ಹೋಗಿ ಬಂದಿದ್ದಾರೆ. ಹೋಗಿ ಬಂದಾದಮೇಲೆ ನಮ್ಮ 5G ಮಿಷಿನ್ ಫೀಚರ್ಸು ಮತ್ತು ಅದ್ರ ಬಗ್ಗೆ ನಾವು ತಿಳಿಸ್ಕೊಟ್ಟಾಗ ಅವ್ರಿಗೆ ಇಷ್ಟ ಆಗಿ ನಮ್ಮ HSW 5G ಮಿಷಿನ್ ಪರ್ಚೇಸ್ ಮಾಡಿದರು. ಆಮೇಲೆ ಇವರು ಟೈಲರ್ ಸಹ ಮೇಡಮು. ಸುಮಾರು ಒಂದು 10-12 ವರ್ಷದಿಂದನೂ ಟೈಲರ್ಸ್ ಇದ್ದಾರೆ. ಆಗಿರೋದ್ರಿಂದ ಅವ್ರಿಗೂ ಸೇಮು ರೆಗ್ಯುಲರ್ ಆರ್ಡ್ರ್ಗಳು ಇರ್ತದೆ. ಇನ್ ಟೈಮಿಗೆ ನಮಗೆ ಬ್ಲೌಸ್ ಕೊಡೋಕ್ಕಾಗಲ್ಲ ಅಂತೇಳಿ ಸರ್ ಮೇಡಮ್ ಇಬ್ಬರು ಸೇರಿಬಿಟ್ಟು ಇವಾಗ ಬಿಸ್ನೆಸ್ ರನ್ ಮಾಡ್ತಾ ಇದ್ದಾರೆ. ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಅವ್ರ ಬಗ್ಗೆ ತಿಳಿಸ್ಕೊಡ್ತೀವಿ. ಅವರು ಏನೇನು ಹೇಳ್ತಾರೆ ಅಂತ ನೀವು ನೋಡಿ. ನಮಸ್ತೆ, ನಮ್ಮ ಹೆಸರು ತೀರ್ಥ ರಾಮೇಶ್ವರ ಅಂತೇಳಿ, ನಮ್ಮ ಮಿಸಸ್ಸು ಮಂಜುಳಾ ಅಂತೇಳಿ ಇಬ್ಬರು ಒಟ್ಟಿಗೆ ಕೆಲಸ ಮಾಡ್ತಾಯಿದ್ದೀವಿ. ಸುಮಾರು 2009ರಿಂದ ಟೈಲರ್ ಶಾಪಲ್ಲಿ ಮಾಡ್ತಿದ್ವಿ. ನಾವು ಅಂದರೆ ಸುಮಾರು ವರ್ಷಗಳಿಂದ ಮಾಡ್ತಾಯಿದ್ದೀವಿ. ಸುಮಾರು ಒಂದು 38 ಇಯರ್ಸಿಂದನೂ ಪ್ರಾಕ್ಟೀಸ್ ಇದೆ. ಇಲ್ಲಿ ಬಂದುಬಿಟ್ಟು ಈ ಏರಿಯಾಕ್ಕೆ ಬಂದುಬಿಟ್ಟು 16 ಇಯರ್ಸ್ ಆಯಿತು. ಇಲ್ಲಿ ಇಬ್ಬರೇ ಮಾಡ್ತಾ ಇರೋದು. ಚೆನ್ನಾಗಿ ನಡೀತಾ ಇದೆ. ಅದ್ರ ಜೊತೆಗೆ ಒಂದು HSW ಒಂದು ಎಂಬ್ರಾಯ್ಡ್ರಿ ಮಷಿನ್ ತೊಗೊಂಡಿದ್ದೀವಿ. ಇದ್ರ ಜೊತೆಗೆ ಅದು ಸ್ಟೆಪ್ ಮೇಲೆ ಹೋಗಿದ್ದೀವಿ. ಅದು ಈಗ ಪರವಾಗಿಲ್ಲ, ಬಿಸ್ನೆಸ್ ಪರವಾಗಿಲ್ಲ. ಇದಕ್ಕೆ ಮುನ್ನ ನಾವು ಗಾರ್ಮೆಂಟ್ಸಲ್ಲಿ ಮಾಡ್ತಾಯಿದ್ವಿ. ನಮ್ಮ ಮಿಸಸ್ಸು ನಾವು ಅಲ್ಲಿ ಸ್ಯಾಂಪಲ್ ಸೆಕ್ಷನಲ್ಲಿ ಮಾಡ್ತಾಯಿದ್ವಿ. ಪ್ಯಾಟ್ರನ್ ಅಸಿಸ್ಟೆಂಟಾಗಿ ಮಾಡ್ತಾಯಿದ್ವಿ. ಆಮೇಲೆ ಸ್ಯಾಂಪಲ್ ಇನ್ಚಾರ್ಜಾಗಿ ಮಾಡ್ತಾಯಿದ್ವಿ. ಎಲ್ಲ ಮಾಡಿಬಿಟ್ಟು ಒಂದು ಓನಾಗಿ ಮಾಡ್ಕೋಬೇಕು ಅಂತೇಳಿ ಒಂದು ಚಿಕ್ಕದಾಗಿ ಒಂದು ಟೈಲರ್ ಶಾಪ್ ಅಂತ ಮಾಡ್ಕೊಂಡಿದ್ದೀವಿ. ಇದು ಸುಮಾರು ಒಂದು 16 ಇಯರ್ಸಿಂದ ನಾವು ಮಾಡ್ತಾಯಿದ್ದೀವಿ. ಮೊದಲೆಲ್ಲ ನನಗೆ ಎಕ್ಸ್ಪೀರಿಯೆನ್ಸ್ ಇತ್ತು. ಸುಮಾರು 1988ಇಂದ ನಾನು ಸ್ವಲ್ಪ ಕೆಲಸ ನನಗೆ ಪ್ರಾಕ್ಟೀಸ್ ಇದೆ. ಈ ಎಂಬ್ರಾಯ್ಡ್ರಿ ಮಿಷಿನ್ ತೊಗೊಳೋದಕ್ಕಿಂತ ಆ ಕಡೆಗೆ ಅಲ್ಲಿ ಇಲ್ಲಿ ಕೊಟ್ಟು ಮಾಡಿಸ್ತಾ ಇದ್ದೆ ಎಂಬ್ರಾಯ್ಡ್ರಿ ಶಾಪ್ಗಳಲ್ಲಿ. ಈಗ ಯಾಕೋ ಅದು ತುಂಬ ನಮಗೆ ಸೆಟ್ ಆಗ್ತಾ ಇರಲಿಲ್ಲ. ಅದು ಸೆಟ್ ಹಂಗಾಗಿ ಒಂದು ತೊಗೊಬೇಕು ಅಂತೇಳಿ ಒಂದು ಆಲೋಚನೆ ಬಂತು. ಯಾವುದೋ ಒಂದು ರೀತಿಯಿಂದ ಒಂದು ಹಣ ಹೊಂದಿಸ್ಕೊಂಡು ಒಂದು ತೊಗೊಂಡಿದ್ದೀವಿ. ಅದು ಚೆನ್ನಾಗಿ ನಡೀತಾ ಇದೆ. ಬೇರೆ ಕಡೆ ಕೊಡ್ತಾ ಇದ್ದಿಲ್ಲ, ಅವರು ಇನ್ ಟೈಮಿಗೆ ಕೊಡ್ತಾ ಇರಲಿಲ್ಲ. ಆಮೇಲೆ ಪ್ಲೇಸ್ಮೆಂಟ್ ನಮಗೆ ಕರೆಕ್ಟಾಗಿ ಕೊಡ್ತಾ ಇರಲಿಲ್ಲ. ಅದು ನಮಗೆ ಪ್ಲೇಸ್ಮೆಂಟ್ ಸೆಟ್ ಆಗ್ತಾ ಇರಲಿಲ್ಲ. ಹಂಗಾಗಿ ನಮ್ಮ ಐಡಿಯಾ ಪ್ರಕಾರ ಅವ್ರು ಕೊಡ್ತಾ ಇರಲಿಲ್ಲ. ನಮ್ಮ ಕಲರ್ ಮ್ಯಾಚಿಂಗ್ ಏನೂ ಇರಲಿಲ್ಲ. ಬಟ್ ನಾನು ತೊಗೊಂಡು ಬಂದಮೇಲೆ ನಮಗೆ ಅದಕ್ಕೆಲ್ಲ ಕರೆಕ್ಟಾಗಿ ಅಕ್ಯುರೇಟಾಗಿ ನಾವು ಮಾಡ್ತಾಯಿದ್ವಿ ಕೆಲಸನ. ಇದನ್ನು ಸಾಕಷ್ಟು ಮಿಷಿನ್ಗಳನ್ನು ನೋಡಿದೆ. ಯಾಕಾದ್ರೆ ನನ್ನ ಮನಸ್ಸಿಗೆ ಇಷ್ಟ ಆಗಿಲ್ಲ ಅದು ಫಿನಿಷಿಂಗು. ಅದು ಇಷ್ಟ ಆಗಲಿಲ್ಲ. ಇದು HSW ನನಗೆ ತುಂಬ ಇಷ್ಟ ಆಯಿತು. ಆ ಫಿನಿಷಿಂಗು, ಇದು ಪರ್ಫಾಮೆನ್ಸು ನನಗೆ ತುಂಬ ಇಷ್ಟ ಆಯಿತು. ಸೊ ಹಂಗಾಗಿ ನಾನು ಅದನ್ನ ಸರ್ಚ್ ಮಾಡ್ತಾಯಿದ್ದೆ. ಅದು ಒಂದು ಮಧು ಸೇವಿಂಗ್ ಮಿಷಿನ್ ಅಂತ ಒಂದು ಇದರ ವೀಡಿಯೋ ಇತ್ತು. ಅದು ನೋಡಿಬಿಟ್ಟು ಅವ್ರಿಗೆ ಕಾಲ್ ಮಾಡಿದಾಗ ಅವರು ನಮ್ಗೆ ಒಳ್ಳೆ ರೆಸ್ಪಾನ್ಸ್ ಮಾಡಿದ್ರು. ನಾವು ಅಲ್ಲಿ ಹೋಗಿ ವಿಚಾರಿಸಿದಾಗ ನಮ್ಗೆ ಗೊತ್ತಾಯ್ತು ಇದು ಹಿಂಗಿದೆ ತೊಗೊಳ್ಳಿ ಅಂತೇಳಿ. ಅದು ನಾನು ಸ್ವಲ್ಪ ಅಬ್ಸರ್ವ್ ಮಾಡಿದೆ, ಅದನ್ನು ವೀಕ್ಷಣೆ ಮಾಡಿದಾಗ ಅದು ತುಂಬ ಇಷ್ಟ ಆಯ್ತು. ಅದು ಫಿನಿಷಿಂಗು, ಪರ್ಫಾಮೆನ್ಸು, ಮಷಿನ್ ಪರ್ಫಾಮೆನ್ಸು ತುಂಬ ಚೆನ್ನಾಗಿದೆ. ಬೆಟರ್ ಅನ್ನಿಸ್ತು. ಎಲ್ಲದಕ್ಕಿಂತ ಇದು ಬೆಟರ್ ಅನ್ನಿಸ್ತು. ಅವರು ನಾವು ಮೊದಲು ಸೇವಿಂಗ್ ಮಷಿನ್ ಅವ್ರು ಕಾಲ್ ಮಾಡ್ಕೊಂಡು ಹೋದ್ವಿ ಒಂದು ದಿವಸ. ನಮ್ಮ ವೈಫು ನಾವು ಹೋದಾಗ ಅವರು ಒಳ್ಳೆ ರೆಸ್ಪಾನ್ಸ್ ಮಾಡಿದ್ರು. ಇಲ್ಲ ಚೆನ್ನಾಗಿದೆ ತೊಗೊಳ್ಳಿ ಅಂತ. ಅವ್ರು ಎಲ್ಲದ್ರ ಬಗ್ಗೆ ಅವ್ರು ನಮಗೆ ಇಂಟ್ರೊಡಕ್ಷನ್ ಕೂಡ ಕೊಟ್ಟರು. ಅವರು ಕೊಟ್ಟಾಗ ಅದು ನಮಗೆ ತುಂಬ ಇಷ್ಟ ಆಯಿತು, ತೊಗೊಂಡಿದ್ದೀವಿ. ಅದು ಬಿಸ್ನೆಸ್ಸು ಪರವಾಗಿಲ್ಲ, ಚೆನ್ನಾಗಿ ನಡೀತಾ ಇದೆ. ಎಂಬ್ರಾಯ್ಡ್ರಿ ಡಿಸೈನ್ಸ್ ಎಲ್ಲ ಒಂದಕ್ಕಿಂತ ಒಂದು ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಫಿನಿಷಿಂಗು ಕೂಡ ತುಂಬ ಚೆನ್ನಾಗಿ ಬರ್ತದೆ. ಯಾವುದೇ ಫಾಲ್ಟ್ ಇಲ್ಲ, ತೊಂದರೆ ಇಲ್ಲ, ಚೆನ್ನಾಗಿ ಬರ್ತಾಯಿದೆ. ಮಾತ್ರ ತುಂಬ ಅದರ ಬಗ್ಗೆ ನಮಗೆ ಸಂಪೂರ್ಣ ತೃಪ್ತಿ ಇದೆ. ಆಮೇಲೆ ಕಸ್ಟಮರ್ಸು ತೃಪ್ತಿ ಇದೆ. ಎಲ್ಲ ಬಂದು ತುಂಬ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನನಗೆ ಕಷ್ಟ ಆಗಿರಲಿಲ್ಲ ಸರ್. ಅದು ನನಗೆ ಸ್ವಲ್ಪ ಕ್ಯಾಡು ಅದೆಲ್ಲ ನನಗೆ ಎಕ್ಸ್ಪೀರಿಯೆನ್ಸ್ ಸ್ವಲ್ಪ ಅದ್ರ ಬಗ್ಗೆ ಐಡಿಯಾ ಇತ್ತು. ಕ್ಯಾಡಲ್ಲಿ ಮಾಡಿರೋ ಅನುಭವ ಇತ್ತು. ಗರ್ಬರ್ ಅದ್ರ ಸ್ವಲ್ಪ ಐಡಿಯಾ ಇತ್ತು ಸರ್. ಹಂಗಾಗಿ ನನಗಿದೇ ಕಷ್ಟ ಆಗಲಿಲ್ಲ. ಅದು ಏನೋ ಒಂದು 2-3 ವರ್ಷ ನಾನು ಸ್ವಲ್ಪ ಕಷ್ಟ ಆಯಿತು. ನನಗದು ಹಂಗಾಗಿಬಿಟ್ಟು ನನಗದು ಬೇಗ ಟ್ರೈನ್ ಅಪ್ ಆಯಿತು ಸರ್ ನನಗೆ. ಆಮೇಲೆ ನಂತರ ನಮ್ಮ ಮಿಸಸ್ ತುಂಬ ಚೆನ್ನಾಗಿ ಅದನ್ನು ಆಪ್ರೇಟ್ ಮಾಡ್ತಾರೆ. ಇಬ್ಬರು ಅಡ್ಜಸ್ಟ್ ಮಾಡಿಕೊಂಡು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಚೆನ್ನಾಗಿದೆ. ನಾವು ಕಾಲ್ ಮಾಡಿದಾಗ ಅವರು ಟೆಕ್ನಿಷಿಯನ್ ಯುವರಾಜ್ ಅಂತ ಇದ್ದಾರೆ, ಅವ್ರು ಕಾಲ್ ಮಾಡ್ತೀವಿ. ಅವ್ರು ಪರವಾಗಿಲ್ಲ ರೆಸ್ಪಾನ್ಸ್ ಮಾಡ್ತಾರೆ. ಆಮೇಲೆ ರೇಖಾ ಮೇಡಮ್ ಅವರಿದ್ದಲ್ಲ, ಅವ್ರಿಗೂ ರೆಸ್ಪಾನ್ಸ್ ಮಾಡ್ತಾರೆ. ವೀಡಿಯೋ ಕಾಲಲ್ಲಿ ಮಾಡಿದಾಗ ಅದನ್ನೆಲ್ಲ ತೋರಿಸ್ಕೊಡ್ತಾರೆ. ಆಪ್ಷನ್ಸ್ ಎಲ್ಲ ಏನಾದರೂ ಸ್ವಲ್ಪ ಚಿಕ್ಕ ಪುಟ್ಟ ಡೌಟ್ಸ್ ಇದ್ರೆ ತೋರಿಸ್ಕೊಡ್ತಾರೆ. ಅದು ನಾವು ಅದು ಸರಿಪಡಿಸ್ಕೊಡ್ತೀವಿ. ಡಿಸೈನನ್ನು ನಾವು ಕ್ಯಾಟ್ಲಾಗಲ್ಲಿ ತೋರಿಸ್ತೀವಿ. ಆಮೇಲೆ PDF ಅಲ್ಲಿ ಅವ್ರಿಗೆ ಬೇಕು. ನಮ್ಮ ಹತ್ತಿರ ಕಸ್ಟಮರ್ಸ್ಗಳಿಗೆ, ನಮ್ಮ ರೆಗ್ಯುಲರ್ ಕಸ್ಟಮರ್ PDF ಕಳಿಸ್ತೀವಿ. ಅವ್ರು ಅದು ಸೆಲೆಕ್ಟ್ ಮಾಡಿ ಕಳಿಸ್ತಾರೆ. ನಾವು ಅದನ್ನು ಮಾಡಿಕೊಡ್ತೀವಿ. ಆವಾಗ ಅವ್ರ ಕಡೆಯಿಂದ ಒಂದು 2-3 ಅಂತೂ ಖಂಡಿತ ಬರ್ತಾರೆ. ಒಬ್ಬರಿಗೆ ಮಾಡಿಕೊಟ್ರೆ 2-3 ಕಸ್ಟಮರ್ಸ್ ನಮಗೆ ಎಕ್ಸ್ಟ್ರಾ ಬರ್ತಾರೆ. ಈ HSW 5G ಅನ್ನೋದನ್ನೇ ನಾವು ತೊಗೊಂಡಿದ್ದೀವಿ. ಅದು ಸುಮಾರು ಆಪ್ಷನ್ಸ್ ಚೆನ್ನಾಗಿದೆ, ಫೀಚರ್ಸ್ ಎಲ್ಲ ಚೆನ್ನಾಗಿದೆ. ಆಮೇಲೆ ಅದರಿಂದ ಒಳ್ಳೆ ವರ್ಕ್ ಕೂಡ ನಮ್ಗೆ ಒಳ್ಳೆ ಗುಡ್ ಪರ್ಫಾರ್ಮೆನ್ಸ್.
ಸೋ ಗುಡ್ ವರ್ಕ್ ಪರ್ಫಾರ್ಮೆನ್ಸ್ ಇದೆ. ಆಮೇಲೆ ಮುಂದೆ ಏನಾದರೂ ಬೇಕಾದ್ರೆ ಅದಕ್ಕೆ ಡಿವೈಸ್ಗಳು ಬೇಕಾದ್ರೆ ಅದನ್ನ ನಾವು ಆ್ಯಡ್ ಮಾಡ್ಕೋಬಹುದು. ನಾವು ಹೊರಗಡೆ ಟೈಲರ್ ಶಾಪ್ದು ಅದು ಆರ್ಡ್ರಿಂಗ್ ತೊಗೊಳ್ತಾ ಇಲ್ಲ. ನಮಗೆ ನಮ್ಮ ಕಸ್ಟಮರ್ಸೇ ತುಂಬ ಜನ ಇದ್ದಾರೆ ಮೇಡಮ್ ಇಲ್ಲಿ. ಸುಮಾರು ಒಂದು 15-20 ಸಾವಿರ ಕಸ್ಟಮರ್ಸ್ ನಮ್ಮ ರೆಗ್ಯುಲರ್ ಕಸ್ಟಮರ್ ಇದ್ದಾರೆ. ಅವ್ರ ಕಡೆಯಿಂದ ಸುಮಾರು ಸಿಗ್ತಾ ಇದೆ ನನಗೆ, ಡೈಲಿ 2-3 ಸಿಗ್ತಾ ಇದೆ. ನಮ್ಗೆ ಅದನ್ನೇ ಮಾಡಿಕೊಂಡು ನಾವು ಈ ಟೈಲರ್ ವರ್ಕನ್ನು ಕೂಡ ನಾವು ಮಾಡ್ಕೊಳ್ತಾ ಇದ್ದೀವಿ. ಜೊತೆಗೆ ಟೈಲರ್ ಮೆಟೀರಿಯಲ್ ಕೂಡ ಐಟಮ್ ಕೂಡ ಹಾಕ್ಕೊಂಡಿದ್ದೀವಿ. ನಮ್ಮ ಓನಾಗೆ ಇಲ್ಲ, ಬೇರೆ ಯಾವುದಕ್ಕೂ ಸೇಲಿಂಗ್ಸ್ ಇಲ್ಲ, ನಮಗೆ ಓನು ಮಾಡಿಕೊಂಡು ಮಾಡ್ತಾ ಇದ್ದೀವಿ. ತುಂಬ ಚೆನ್ನಾಗಿದೆ. ಐ ಆಮ್ ಸೋ ಹ್ಯಾಪಿ. 1,500-2 ಸಾವಿರ ರೂಪಾಯಿ ಎಕ್ಸ್ಟ್ರಾ ನಮಗೆ ಆಗ್ತಾ ಇದೆ. ನಮ್ಮ ಇದ್ರ ಜೊತೆಗೆ ಈ ಟೈಲರಿಂಗಲ್ಲಿ ನಾವು 5-6 ಬ್ಲೌಸ್ ಮಾಡ್ಕೋತೀವಿ, ಅದ್ರ ಜೊತೆಗೆ 1,500-2 ಸಾವಿರ ರೂಪಾಯಿ ಎಕ್ಸ್ಟ್ರಾ ನಮಗೆ ಇನ್ಕಮ್ ಆಗ್ತಾ ಇದೆ. ಸ್ವಲ್ಪ ಮಗನ ಎಜುಕೇಷನ್ನು, ಮತ್ತೊಂದು ಮನೆ ಬಾಡಿಗೆಗಳು, ಜೀವನ ಅನುಕೂಲಕ್ಕೆ ಚೆನ್ನಾಗಿದೆ. ಜೀವನೋಪಾಯಕ್ಕೆ ಇದು ಒಂದು ಹೊಸ ಸೇರ್ಪಡೆಯಾಗಿ ಲೈಫ್ ಸ್ಟೈಲ್ ಚೆನ್ನಾಗಿದೆ. ಈ ಟೈಲರಿಂಗ್ ಯಾರು ಕೆಲಸ ಮಾಡ್ತಿರೋ ಲೇಡೀಸ್ ಸ್ಪೆಷಲಾಗಿ ಈ HSW ಒಂದು ಮಷಿನ್ನ ತಗೊಳ್ಳಿ. ನೀವು ಎಂಬ್ರಾಯ್ಡ್ರಿ ಮಿಷಿನು ತುಂಬ ಚೆನ್ನಾಗಿರುತ್ತೆ. ಡೈಲಿ ನೀವು 2-3 ಸಾವಿರವರೆಗೂ ಅರ್ನಿಂಗ್ ಮಾಡ್ಬೋದು. ಯಾಕೆಂದರೆ ನಾವು ಮಾಡ್ತಾ ಇರೋದ್ರಿಂದ ನಾವು ನಿಮಗೆ ಹೇಳ್ತಾ ಇದ್ದೀವಿ. ತುಂಬ ಚೆನ್ನಾಗಿದೆ, ತಗೊಳ್ಳಿ. ಮಧು ಸೇವಿಂಗ್ ಮಿಷಿನ್ ಶಾಪ್ ವತಿಯಿಂದ ನಮಗೆ ಇದನ್ನು ಉಡುಗೊರೆಯಾಗಿ ನನಗೆ ಕೊಟ್ಟಿದ್ದಕ್ಕೆ ತುಂಬ ಹೃದಯದ ಕೃತಜ್ಞತೆಗಳನ್ನು ಅರ್ಪಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. HSW ಒಂದು ಉತ್ಪಾದಕ ಕಂಪನಿಯ ಮಾಲಕರಿಗೂ ಹಾಗೂ ಉತ್ಪಾದಕರಿಗೂ ಹಾಗೂ ವ್ಯವಸ್ಥಾಪಕರಿಗೂ ಎಲ್ರಿಗೂ ಕೂಡ ಹೃತ್ಪೂರ್ವಕ ವಂದನೆಗಳನ್ನ ಅರ್ಪಿಸೋದಕ್ಕೆ ನಾನು ಇಷ್ಟಪಡ್ತೀನಿ.